ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಕುರ್ಚಿ ಕದನದಲ್ಲೇ ಸರ್ಕಾರ 1000 ದಿನಗಳ ಸಾಧನಾ ಸಮಾವೇಶಕ್ಕೆ ಮುಂದಾಗಿದೆ. ಆದರೆ ಇದು ಕೇವಲ ಸಂಭ್ರಮದ ಸಮಾವೇಶವೋ ಅಥವಾ ನಿಜವಾಗಲೂ ಸರ್ಕಾರದ ಸಾಧನೆಗಳ ಸಮಾವೇಶವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಹುಟ್ಟಿಕೊಂಡಿದೆ. ಹಾಗಾದ್ರೆ ಸರ್ಕಾರ ಸಾಧನೆಗಳನ್ನೇನೂ ಮಾಡೇ ಇಲ್ವಾ? ಕುರ್ಚಿ ಕದನವೇ ಸರ್ಕಾರದ 1000 ದಿನಗಳ ಸಾಧನೆನಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿ 2.5 ವರ್ಷಗಳನ್ನ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ 1000 ದಿನಗಳ ಸಾಧನಾ ಸಮಾವೇಶಕ್ಕೆ ಹಾವೇರಿಯಲ್ಲಿ ಬೃಹತ್ ವೇದಿಕೆಯನ್ನ ಮಾಡಲಾಗಿದೆ. ಬರೋಬ್ಬರಿ 1 ಲಕ್ಷ ಜನರಿಗೆ ಹಕ್ಕು ಪತ್ರಗಳನ್ನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಸೇರಿದಂತೆ ಗಣ್ಯರು ಹಾಗೆ ಜನರು ಕುಳಿತುಕೊಳ್ಳೋದಕ್ಕೆ ಬರೋಬ್ಬರಿ 76,000 ಆಸನಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಸರ್ಕಾರದ ಈ ಸಾಧನಾ ಸಮಾವೇಶ ಬರೀ ಹೇಳಿಕೊಳ್ಳೋದಕ್ಕಷ್ಟೇನಾ ಅಥವಾ ನಿಜವಾಗ್ಲೂ ಕೂಡ ಅಂತಹ ಹೇಳಿಕೊಳ್ಳುವಷ್ಟು ಸಾಧನೆಗಳನ್ನ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿಯೇ ಜನರಲ್ಲಿ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಉತ್ತರಿಸೋದಾದ್ರೆ, ಸರ್ಕಾರ ಸಮಸ್ಯೆಗಳಲ್ಲೇ ಮುಳುಗಿರೋದೇ ಸರ್ಕಾರದ ಸಾಧನೆಗಳು ಎನ್ನಬಹುದು. ಹತ್ರ 3 ವರ್ಷಗಳತ್ತ ದಾಪುಗಾಲಿಡುತ್ತಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಸಾಧಿಸಿರೋದು ಅಷ್ಟಕ್ಕಷ್ಟೇ ಅನ್ನಬಹುದು. 3 ವರ್ಷಗಳಿಂದ ಗ್ಯಾರಂಟಿಯನ್ನೇ ಕೊಟ್ಟು ಇದೇ ನಮ್ಮ ಸಾಧನೆ ಅಂದ್ಕೊಂಡು ಬಂದಿರುವಂತಹ ಸರ್ಕಾರ ಇದರ ಜೊತೆಗೆ ಸಾಲದು ಎಂಬಂತೆ ಸಿಎಂ ಕುರ್ಚಿ ಕದನ ಬೇರೆ. ಗ್ಯಾರಂಟಿಗಳನ್ನ ಸಂಭಾಳಿಸೋದು ಒಂದು ಕಷ್ಟ ಆದ್ರೆ, ದಿನ ಬೆಳಗಾದ್ರೆ ಸಿಎಂ ಕುರ್ಚಿ ಕಿತ್ತಾಟವೇ ಹೆಚ್ಚಾಗಿದೆ. ಸರ್ಕಾರದ ಪ್ರಮುಖ ಗ್ಯಾರಂಟಿಯಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿರುವ ನಾನಾ ಗೊಂದಲಗಳು ಈಗ ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಕಿರಿಕಿರಿ ಶುರುವಾಗ್ತಾ ಇದೆ. ಇದೆಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಗ್ಯಾರಂಟಿಗಳು ಭಾರವಾಗ್ತಿದ್ದಾವ ಅನ್ನುವಂತಹ ಸಂದೇಶ ಸಾರ್ತಾ ಇದೆ. ಗ್ಯಾರಂಟಿಗಳ ಆರ್ಥಿಕ ಹೊರೆ ಕಡಿಮೆ ಮಾಡಿಕೊಳ್ಳೋದಕ್ಕೂ ಸರ್ಕಾರ ನಾನಾ ಕಸರತ್ತನ್ನ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಗ್ಯಾರಂಟಿಗಳು ಭಾರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಕುರ್ಚಿ ಕಿತ್ತಾಟದಿಂದ ಜನರಿಗೆ ಬೇಸರ ಬಂತು ಅಲ್ಲದೆ ಯಾವ ಇಲಾಖೆಯಲ್ಲೂ ಕೂಡ ಗಣನೀಯ ಅಭಿವೃದ್ಧಿ ಆಗಿಲ್ಲ. ಶಹಬಾಷ್ಗಿರಿನ ಪಡೆಯುವಂತಹ ಮಂತ್ರಿಗಳಿಲ್ಲ. ಸಿಎಂ ಡಿಸಿಎಂ ಖಾತೆಗಳು ಇದರಿಂದ ಹೊರತಾಗಿಲ್ಲ. ರಾಜಧಾನಿ ಬೆಂಗಳೂರಿನಲ್ಲೇ ನಿರೀಕ್ಷಿತ ಅಭಿವೃದ್ಧಿ ಆಗಿಲ್ಲ. ಹೀಗಿದ್ರೂ ಕೂಡ ಸರ್ಕಾರ ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದೆ. ಇದು ಒಂದು ರೀತಿಯಲ್ಲಿ ಸಾಧನೆಗಳಿಲ್ಲದ ಸಮಾವೇಶ, ಸಂಭ್ರಮ ಇದ್ರೂ ಕೂಡ ಅದು ಸರ್ಕಾರಕ್ಕೆ ಮಾತ್ರ, ಪಕ್ಷದ ಸಮಾವೇಶಕ್ಕಷ್ಟೇ. ಆದರೆ ಕರ್ನಾಟಕದ ಜನತೆಗೆ ಅಲ್ಲವೇ ಅಲ್ಲ. ಸಿಎಂ ಡಿಸಿಎಂ ಆದಿಯಾಗಿ ಸರ್ಕಾರದ ಮಂತ್ರಿಗಳು ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಾರೆ ಸರ್ಕಾರಕ್ಕೆ 2 ವರ್ಷಗಳು ಮಾತ್ರ ಬಾಕಿ ಇದೆ. ಈ ಅವಧಿಯಲ್ಲಾದ್ರೂ ಕೂಡ ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ ಒಳ್ಳೆಯದು. ಇಲ್ಲದಿದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರಲಿದೆ. ಇನ್ನಾದ್ರೂ ಕೂಡ ಸಿಎಂ ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.